ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ತಮಿಳುನಾಡಿನ ಗೋಬಿಚೆಟ್ಟಿಪಾಳ್ಯಂನ ಭಾಗ್ಯಲಕ್ಷ್ಮಿ. ನಮ್ಮ ಕುಟುಂಬವು 3 ದಶಕಗಳಿಗಿಂತಲೂ ಹೆಚ್ಚು ಕಾಲ ಈ ಪವಿತ್ರ ಧರ್ಮದಲ್ಲಿರುವ ಆಶೀರ್ವಾದವನ್ನು ಪಡೆದಿದ್ದು, ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆಯಿಂದ ಲೆಕ್ಕವಿಲ್ಲದಷ್ಟು ಪವಾಡಗಳಿಗೆ ಸಾಕ್ಷಿಯಾಗುತ್ತಿದೆ. 2 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿದ್ದ ಸಮಯದಲ್ಲಿ ನನಗೆ ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಚಳಿ, ವಾಂತಿ, ಹೊಟ್ಟೆ ಹಾಗೂ ಬೆನ್ನು ಭಾಗದಲ್ಲಿ ಅಸಹನೀಯ ನೋವು ಉಂಟಾಗಿ ನಾನು ಸಂಪೂರ್ಣವಾಗಿ ಅಶಕ್ತಳಾಗಿಬಿಟ್ಟೆ. ವೈದ್ಯಕೀಯ ಪರೀಕ್ಷೆಗಳಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಹಾಗೂ ಪಿತ್ತಕೋಶದಲ್ಲಿ 9 ಮಿಲಿಮೀಟರ್ ಗಾತ್ರದ ಕಲ್ಲು ಇರುವುದಾಗಿ ತಿಳಿದು ಬಂದಿತ್ತು. ತಕ್ಷಣ ಶಸ್ತ್ರಚಿಕಿತ್ಸೆ ಅಗತ್ಯವೆಂದು ವೈದ್ಯರು ಸಲಹೆ ನೀಡಿದರು. ಆಘಾತಗೊಂಡು ಭಯಭೀತಳಾದ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಪಾದ ಕಮಲಗಳಲ್ಲಿ ಸಂಪೂರ್ಣವಾಗಿ ಶರಣಾಗಿ ನಿರಂತರವಾಗಿ ಮೂಲಮಂತ್ರ ಜಪಿಸುತ್ತಾ ಗುಣಮುಖಳಾಗಲು ಕೃಪೆ ತೋರುವಂತೆ ತೀವ್ರವಾಗಿ ಪ್ರಾರ್ಥಿಸುತ್ತಿದ್ದೆ. ಅವರ ಅಪಾರ ಕೃಪೆಯಿಂದ ಆ ಸಮಯದಿಂದಲೇ ನನ್ನ ಆರೋಗ್ಯ ಸ್ಥಿರವಾಗಿದ್ದು ನಾನು ಸಂಪೂರ್ಣವಾಗಿ ಆರೋಗ್ಯವಂತಳಾಗಿದ್ದೇನೆ. ತೀವ್ರ ನೋವು ಹಾಗೂ ಲಕ್ಷಣಗಳು ಮತ್ತೆಂದೂ ಕಾಣಿಸಿಕೊಂಡಿಲ್ಲ. ಕಳೆದ 2 ವರ್ಷಗಳಿಂದ ನಾನು ಸಂಪೂರ್ಣ ಸದೃಢಳಾಗಿ, ಚುರುಕಾಗಿ, ಯಾವುದೇ ತೊಂದರೆ ಇಲ್ಲದೆ ಪ್ರಯಾಣ ಮಾಡಿ ಕುಟುಂಬದ ಕಾರ್ಯಕ್ರಮಗಳಿಗೆ ಹಾಜರಾಗಲು ಸಮರ್ಥಳಾಗಿದ್ದೇನೆ. ಶಸ್ತ್ರಚಿಕಿತ್ಸೆ ಇಲ್ಲದೆ ಸಂಭವಿಸಿದ ಈ ಸಂಪೂರ್ಣ ಗುಣಪಡಿಸುವಿಕೆಯು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಶಕ್ತಿಶಾಲಿ ಆರೋಗ್ಯದ ಪವಾಡವಲ್ಲದೆ ಮತ್ತೇನೂ ಅಲ್ಲ. ಅಂತ್ಯವಿಲ್ಲದ ಕೃತಜ್ಞತೆ ಹಾಗೂ ಶರಣಾಗತಿಯೊಂದಿಗೆ ಸದಾ ದೈವಿಕ ಪಾದಕಮಲಗಳಲ್ಲಿರಲು ಬಯಸುತ್ತೇನೆ.